ನಾವೆಲ್ಲ ಲೇಟ್ ಮಾಡ್ತಾರಲ್ಲ ಕೇಳ್ತಾರಲ್ಲ ಅದಕ್ಕೆ ಚೆನ್ನಾಗೈತೆ ಸುಮ್ಮನೆ ಮಾಡ್ಕೊಳ್ಳೋಣ ನೋಡಿ ಯಾವುದೋ ಒಂದು ಮಾಡವ. ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಜಾನು. ವೆಲ್ಕಮ್ ಟು ಜಾನು ವ್ಲಾಗ್ಸ್. ಫ್ರೆಂಡ್ಸ್, ಇದು ವೆನ್ಸ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ನಮ್ಮ ಫ್ರೆಂಡ್ ಮನೆಯಲ್ಲಿ ಊರಬ್ಬ ಇದೆ, ಊರ ಜಾತ್ರೆ. ಅದಕ್ಕೆ ಎಲ್ಲರೂ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ದಾಳೆ. ಫ್ರೆಂಡ್ಸ್ನೆಲ್ಲ ಅಲ್ಲ, ಎಲ್ಲರಿಗೂ ಹೇಳಿದಾರಂತೆ. ಎಲ್ಲ ಗ್ರ್ಯಾಂಡಾಗೆ ಮಾಡ್ತಿದ್ದಾಳೆ. ಹಂಗಾಗಿ ನಾವು ಫ್ರೆಂಡ್ಸ್ನೂ ಕರೆದಿದ್ದಾಳೆ. ಅದಕ್ಕೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಗ್ರೂಪ್ ಹೋಗ್ತಾ ಇದ್ದೀವಿ. ನಮ್ಮದೊಂದು ಗ್ರೂಪ್ ಇದೆ, ನಮ್ಮ ಫ್ರೆಂಡ್ಸು ಎಲ್ಲ ಒಂದು ಗ್ರೂಪ್ ಇದ್ದೀವಿ, ಒಂದು 6-7 ಜನ ಇದ್ದೀವಿ. ಅದರಲ್ಲಿ ಇವತ್ತು ಎಷ್ಟು ಜನ ಅಪ್ಪ ಅಂದರೆ 5 ಜನ ಹೋಗ್ತಾ ಇದ್ದೀವಿ. ಇನ್ನಿಬ್ಬರು ಮಿಸ್ ಆಗಿದ್ದಾರೆ. ಅವಳು ಒಬ್ಬಳು ಪೊಲೀಸು, ಅವಳು ಡಿಪಾರ್ಟ್ಮೆಂಟಲ್ಲಿದ್ದಾಳೆ. ಅವಳಿಗೆ ಸ್ವಲ್ಪ ಕೆಲಸ ಅಂತ ಅವಳು ಬಂದಿಲ್ಲ. ಇನ್ನೊಬ್ಬಳು ಏನೋ ಸ್ವಲ್ಪ ಮನೆ ಕಡೆ ಏನೋ ಗೊತ್ತಿಲ್ಲ, ಅವಳು ಬರ್ತಿಲ್ಲ. ಹಂಗಾಗಿ ನಾವು 5 ಜನ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಬಂದು ಡ್ರಾಪು ಪಿಕಪ್ಪು ಅವಳೇ ಮಾಡ್ತಿದ್ದಾಳೆ. ಅದಕ್ಕೆ ನಾನು ರೆಡಿ ಆಗೋದಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ನಾಳೆ ಏನಪ್ಪ ಥರ್ಸ್ಡೇ ಇವತ್ತೇ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ. ನಾನು ಶುಕ್ರವಾರ ವೈಭವ ಲಕ್ಷ್ಮಿ ಪೂಜೆ ವ್ರತನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಅದಕ್ಕೆ ಮಾಡೋಣ ಅಂತ ಇವತ್ತೇ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಡೋಣ. ನಾಳೆ ಇನ್ನೂ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದಿರುತ್ತಲ್ವ ಅಂತ ದೇವ್ರ ಸಾಮಾನೆಲ್ಲ ತೆಗೆದು ಇಟ್ಟಿದ್ದೀನಿ. ತೆಗೆದಿಟ್ಟೆ ತೊಳೆಯೋಣ ಅಂತ ಅಷ್ಟರಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು. ಏನೇ 11 ಗಂಟೆ ಆಯಿತು ಇನ್ನೂ ಬಂದಿಲ್ಲ ಅಂತ. ಇನ್ನು ನಾನು ಇಲ್ಲಿ ರೆಡಿಯಾಗಿ ಹೋಗಿ ಯಲಹಂಕದಿಂದ ಚಿಕ್ಕಬಳ್ಳಾಪುರದಿಂದ ಆಚೆ ಒಂದು 5-6 ಕಿಲೋಮೀಟರ್ ಹೋಗಬೇಕು. ಇಲ್ಲಪ್ಪ ಅಂದರೆ ಈಶಾ ಟೆಂಪಲ್ ಇದೆಯಲ್ಲ, ಅದೇ ಊರಲ್ಲೇ ನಮ್ಮ ಫ್ರೆಂಡ್ ಇರೋದು. ಹಾಗೆ ಈಶಾ ಟೆಂಪಲ್ಗೆ ಹೋಗಿ ಬರೋಣ ಅಂತ ನಾನು ಅಂದ್ಕೊಂಡಿಲ್ಲ. ಹೋಗಿದ್ವಿ, ನನಗೆ ಮುಂಚೆ ಗೊತ್ತಿರಲಿಲ್ಲ ಈಶಾ ಟೆಂಪಲ್ಗೆ ಹೋಗೋದು ಅಂತ. ಆಮೇಲೆ ನಮ್ಮ ಫ್ರೆಂಡ್ ಹೇಗೋ ಬಂದಿದ್ದೀರಲ್ಲ, ಬಂದರೆ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ, ಲೇಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಲು. ಹಂಗಾಗಿ ನಾನು ರೆಡಿ ಆಗ್ತಾ ಇದ್ದೀನಿ. ಈಗ ಯಲಹಂಕಕ್ಕೆ ಹೋದರೆ ಯಲಹಂಕದಿಂದ ಅವಳು ಕರ್ಕೊಂಡು ಹೋಗ್ತಾಳೆ. ನಾನು ದೇವನಹಳ್ಳಿಗೆ ಹೋಗೋಣ ಅಂತ ಅಂದ್ಕೊಂಡೆ. 2 ವೀಲರಲ್ಲಿ ದೇವನಹಳ್ಳಿಗೆ ಬರ್ತೀನಿ, ನೀನು ಹಂಗೆ ಬಾ ಅಂತ ಅಂದೆ. ಅವಳು ಇಲ್ಲಪ್ಪ, ಕೊಡಗೇಳಿ ಅಲ್ಲಾಳ್ಸಂದ್ರ ಅಲ್ಲಿ ಇರೋದು, ಜುಡಿಷಿಯಲ್ ಲೇಔಟಲ್ಲಿ ಇರೋದವಳು. ಹಂಗಾಗಿ ನಾನು ದೇವನಹಳ್ಳಿಗೆ ಬರ್ತೀನಿ ಅಂದರೆ, ಬೇಡ ಬಾರೆ, ಡ್ರಾಪು ಪಿಕಪ್ ನಾನೇ ಮಾಡ್ತೀನಿ, ಗಾಡಿ ಅಂತಾರೆ ಬೇಡ, ನೀನು ಎಲ್ಲಿಗೆ ಹತ್ರ ಆಗುತ್ತೋ ದೇವನಹಳ್ಳಿಗೆ ಹತ್ರ ಆದರೆ ದೇವನಹಳ್ಳಿ ಬಾ, ಇಲ್ಲ ಯಲಹಂಕ ಹತ್ರ ಆದರೆ ನಿನ್ಗೆ ಎಲ್ಲಿ ಸೇಫ್ಟಿ ಕಂಫರ್ಟ್ ಅನಿಸುತ್ತೋ ಅಲ್ಲಿಗೆ ಬಾ ನೀನು, ನಾನು ಅಲ್ಲಿಗೆ ಬರ್ತೀನಿ ಅಂತ ಅಂದ್ಲು. ನನಗೆ ಯಲಹಂಕನೇ ಹತ್ರ ನಮ್ಮೂರಿಂದ. ಹಂಗಾಗಿ ಯಲಹಂಕಗೆ ಹೋದೆ. ನಮ್ಮ ಮನೆಯವರು ಯಲಹಂಕಗೆ ಡ್ರಾಪ್ ಮಾಡಿದ್ರು. ಬಸ್ಸು ಇತ್ತು, ಸರಿ, ಅವ್ರಿಗೂ ಸ್ವಲ್ಪ ಕೆಲಸ ಇತ್ತಂತ ಆ ಕಡೆ, ನಾನು ಆ ಕಡೆನೇ ಹೋಗ್ತಿದ್ದೀನಿ ಅಂತ ಅವರು ಡ್ರಾಪ್ ಮಾಡೋದು ನೋಡಿ. ನಾನು ಬೆಡ್ಶೀಟ್, ಬೆಡ್ ಕಾರ್ಡ್ಸ್, ಪಿಲ್ಲೋ ಕವರ್ಸ್ ಎಲ್ಲ ತೆಗೆದಿದ್ದೀನಿ, ವಾಶ್ ಮಾಡೋದಕ್ಕೆ ಹಾಕಿದ್ದೀನಿ, ಮಿಷನ್ಗೆ ಹಾಕಿದ್ದೀನಿ. ಇನ್ನೂ ಬೇರೆದು ಹಾಕಿಲ್ಲ, ಹಾಗೇ ಇದೆ ನೋಡಿ. ಇನ್ನು ಸಂಜೆ ಬಂದು ಹಾಕ್ಕೊಬೇಕು. ಇವಾಗೆಲ್ಲ ಕ್ಲೀನ್ ಮಾಡಿ ಹೋಗೋಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಆಗಲೇ ಇಲ್ಲ, ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಸರಿ ಅಂತ ಪೂಜೆ ಸಾಮಾನು, ದೇವ್ರ ಸಾಮಾನು ಎಲ್ಲ ಅಲ್ಲೇ ಇಟ್ಟಿದ್ದೀನಿ. ಅಲ್ಲೇ ಇಟ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಇನ್ನು ನಾನಿಲ್ಲಿ 11:15 ಆಗಿದೆ ಆಲ್ರೆಡಿ. ಇನ್ನು ಹೋಗೋಷ್ಟರಲ್ಲಿ 1/2 ಅವರ್ ಬೇಕೇ ಬೇಕು. ಯಲಹಂಕ ಹೋಗೋದಕ್ಕೆ 1/2 ಅವರ್ ಬೇಕೇ ಬೇಕು. ಇನ್ನು ಅಲ್ಲಿ ಹೋಗೋಷ್ಟರಲ್ಲಿ 12 ಆಗುತ್ತೆ. ಅದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಟಿಫನ್ನು ಮಾಡಿದೆ, ಸ್ವಲ್ಪ ಇಡ್ಲಿ ಸಾಂಬಾರು ಮಾಡಿದೆ. ನಾನು ಟಿಫನ್ನು ಮಾಡಿದೆ. ಯಾಕೆಂದರೆ ನನಗೆ ಅಲ್ಲಿ ಆ ಥರ ತಿನ್ನೋದಕ್ಕಾಗಲ್ಲ, ನಾನು ಕರೆಕ್ಟಾಗಿ ಊಟ ಮಾಡೋದಕ್ಕಾಗಲ್ಲ. ಪಂಕ್ತಿಯಲ್ಲೆಲ್ಲ ನನಗೆ ಊಟ ಮಾಡೋದಕ್ಕೆ ಆಗಲ್ಲ. ಹಂಗಾಗಿ ಆ ಫಂಕ್ಷನ್ಗೆ ಎಲ್ಲೇ ಹೋಗಲಿ ನಾನು ಮನೇಲಿ ಟಿಫನ್ನು ಊಟ ಥರ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸುಮ್ಮನೆ ಅಲ್ಲಿ ಕೂತ್ಕೊಂಡು ಹೇಳೋದಷ್ಟೇ, ನೀನು ಊಟ ಕರೆಕ್ಟಾಗಿ ಮಾಡೋದಕ್ಕಾಗಲ್ಲ. ಅದಕ್ಕೆ ಮನೆಯಲ್ಲೇ ಟಿಫನ್ನು ಮಾಡಿದ್ದೀನಿ. ಟಿಫನ್ ಮಾಡಿ ಈಗ ರೆಡಿ ಆಯಿತು, ಹೊರಡ್ತಾ ಇದ್ದೀನಿ. ಫ್ರೆಂಡ್ಸ್, ಫುಲ್ ಕಾಮಿಡಿ ಇದೆ, ಎಲ್ಲೂ ಸ್ಕಿಪ್ ಮಾಡಿದೆ. ವಿಡಿಯೋನ ಕೊನೆ ತನಕ ನೋಡಿ. ಅಲ್ಲಿಗೂ ವಿಡಿಯೋನ ಕಟ್ ಮಾಡಿ ಹಾಕಿದ್ದೀನಿ, ಫುಲ್ ಎಲ್ಲ ಹಾಕಿಲ್ಲ. ಫ್ರೆಂಡ್ಸ್, ನಾನು ಬಂದೆ. ಹಾಗೆ ನಾನು ಒಂದು 2 ನಿಮಿಷ ಅಲ್ಲಿ ಬಸ್ ಸ್ಟಾಪಲ್ಲಿ ನಾವು ಹೋಗೋಷ್ಟರಲ್ಲಿ ಒಂದು 2 ನಿಮಿಷಕ್ಕೆ ಅವಳು ಬಂದ್ಬಿಟ್ಲು. ಹಾಗೆ ನೋಡಿ, ಇಬ್ಬರು ಹೋಗ್ತಾ ಇದ್ದೀವಿ. ನನ್ನ ಮಗ ಆಂಟಿಗಳೆಲ್ಲ ಸೇರ್ಕೊಂಡು ಅವಳು ಹಂಗೆ ಇಲ್ಲಮ್ಮ, ಬೇಗ ಬಂದರೆ ಎಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ನಾನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕ್ಕಿ ಹೋಗೋಣ ಅಂತ ಅನ್ಕೊಂಡೆ. 1 ಅವರ್ ಆಗ್ಬಿಡ್ತೈತೆ. ಎಷ್ಟೊತ್ತು ಎಲ್ಲ ತೆಗ್ದಿಕ್ದೆ, ತೊಳಿಲಿಲ್ಲ. ಅಲ್ಲೇನಾ ಇವಾಗ ಮನೆ ಹತ್ರನಾ? ಹೋಗಿ ಮತ್ತೆ ಇನ್ನು 3 ಜನನ ಕರ್ಕೊಳ್ಬೇಕು. ಇಲ್ಲಿಂದ ಈಗ ಯಲಹಂಕದಿಂದ ನಾವು ವಿಜಯಪುರ ಹೋಗ್ತಾ ಇದ್ದೀವಿ. ವಿಜಯಪುರದ ಹತ್ರ ಇಬ್ಬರು ಇರ್ತಾರೆ.
ಅಲ್ಲಿ ಇಬ್ಬರನ್ನ ಕರ್ಕೊಂಡು ಮತ್ತು ಇನ್ನೊಬ್ಬರನ್ನ ಎಲ್ಲಪ್ಪ ಅಂದರೆ ವೆಂಕೀರ್ಕೋಟೆ ವೆಂಕೀರ್ಕೋಟೆ ಅಲ್ಲಿ ಬಂದು ನಂದಿ ಕ್ರಾಸ್ಗಿಂತೂ ಈ ಕಡೆ ವೆಂಕೀರ್ಕೋಟೆಗೆ ಬಂದು ಅಲ್ಲಿ ಒಬ್ಬರನ್ನ ಕರ್ಕೊಂಡು ಮತ್ತು ಚಿಕ್ಕಬಳ್ಳಾಪುರದಿಂದ ಆಚೆ ಈಶ ಟೆಂಪಲ್ಗೆ ಹೋಗಬೇಕು. ವಿಜಯಪುರಕ್ಕೆ ಬಂದ್ವಿ ನೋಡಿ. ಇಲ್ಲಿ ನಮ್ಮ ಫ್ರೆಂಡ್ಸು ಪದ್ಮ ಮತ್ತು ಮಮತಾ ಅಂತ. ಮುಂಚೆ ಬಂದಲ್ಲ, ಅವಳ ಹೆಸರು ಕೃಷ್ಣಕುಮಾರಿ ಅಂತ. ನಾವೆಲ್ಲ ಒಂದೇ ಕ್ಲಾಸ್ಮೇಟ್ಸೆ. ನಾನು ಪದ್ಮ 5th ಕ್ಲಾಸ್ಮೇಟ್ಸು, ನಾನು ಕೃಷ್ಣಕುಮಾರಿ ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ ಕ್ಲಾಸ್ಮೇಟ್ಸು. ಇವಳು ಮಮತಾ ಅವಳು ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದಾಳೆ. ನಾವೆಲ್ಲ 8th ಕ್ಲಾಸ್ಮೇಟ್ಸು. ಹಂಗಾಗಿ ಅವರು ವಿಜಯಪುರದಲ್ಲಿದ್ದರು, ಅವ್ರನ್ನ ಕರ್ಕೊಂಡು ಹೊರಟ್ವಿ. ಪದ್ಮ ಅವಳು ದ್ರಾಕ್ಷಿ ಎಲ್ಲ ತಂದಿದ್ಲು, ಅವಳದು ಗ್ರೇಪ್ಸ್ ತೋಟ ಇದೆ, ದ್ರಾಕ್ಷಿ ಮತ್ತು ಟೊಮೆಟೊ ಎಲ್ಲ ತೊಗೊಂಡು ಬಂದಿದ್ಲು. ಅಲ್ಲಿ ನಮ್ಮಿಬ್ರಿಗೂ ಪ್ಯಾಕ್ ಮಾಡಿಕೊಂಡು ಅವಳು ಎತ್ಕೊಂಬಂದಿದ್ಲು. ಇನ್ನು ಮಮತಾ ಅವ್ರಿಗೆ, ಸೌಭಾಗ್ಯ ಅವ್ರಿಗೂ ಸಿಗುತ್ತೆ. ಇವ್ರದ್ದು ತೋಟ ಇದೆ ಮಮತಾ ಅವ್ರದ್ದು, ಹಂಗಾಗಿ ಅವಳು ಬೇಡ ಅಂದಂತೆ, ಹಂಗಾಗಿ ಅವಳಿಗೆ ಇಲ್ಲ, ನಮ್ಮಿಬ್ರಿಗೂ ಎಲ್ಲ ತೊಗೊಂಡು ಬಂದಿದ್ಲು. ಈಗ ಇನ್ನು ಸ್ವಲ್ಪ ವಾಪಸ್ ಹೋಗಬೇಕು. ಯಾವ ಕಡೆಯಿಂದ ವಾಪಸ್ ಹೋಗಬೇಕಾಗಿತ್ತು, ಹಾಗಾಗಿ ಈಗ ಯಾವುದೋ ಒಂದು ಶಾರ್ಟ್ ಕಟ್ ರೂಟ್ ಹೇಳ್ತಿದ್ಲು, ಹಂಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಚೆನ್ನಾಗೈತೆ. ಟ್ರಿಪ್ ಯಾರ್ಯಾರು ಬರ್ತೀರಾ? ನಡ್ರಿ ಇವಾಗ ಹಂಗೆ ಹೋಗ್ಬಿಡಿ. ಹೌದಾ? ನಮ್ಮ ಯಜಮಾನ್ ಯಾವ್ದು ಉಟ್ಕೊಂಡು ಚೆನ್ನಾಗಿಲ್ಲ ನಮ್ಮ ಯಜಮಾನ್ ಯಾವ್ದು ಉಟ್ಕೊಂಡು ಚೆನ್ನಾಗೈತೆ ಅಂತ ಅಲ್ಲ, ಚೆನ್ನಾಗಿಲ್ಲ ಅಂದ್ರೆ ಇನ್ನ ಬಿಚ್ಚು ಲೇಟ್ ಮಾಡ್ತಾರಲ್ಲ, ಕೇಳ್ತಾರಲ್ಲ, ಅದಕ್ಕೆ ಗಾಡಿ ಚೆನ್ನಾಗೈತೆ ಹಂಗೆ ಲೆಫ್ಟ್ ತಗೊಳ್ಳೆ, ವ್ಯಾನ್ ಐತಲ್ಲ ಅಲ್ಲೇ ಮುಂದೆ. ಸೌಭಾಗ್ಯನ್ ಕರ್ಕೊಂಬತ್ತಮ್ಮೆ. ಹಂಗೆ ಹೆಂಗ್ ಕರ್ಕೊಂಡು ಹೋಗ್ತಾಳ ನಿನ್ನ? ಕರ್ಕೊಂಡು ಹೋಗ್ತದೆ ಊರಕ್ಕೆ ಬಂದು ಮನೆ ಹತ್ರಕ್ಕ ನಮ್ದು ಹಂಗೆ ಹೋಗೋದಾಯ್ತಲ್ಲ, ಹಿಂಗೆ ಹಂಗೆ ಮೇನ್ ರೋಡಕ್ಕೆ ಹೋಗ್ತದಲ್ಲ. ಹೌದಾ? ನಾನು ಅದಕ್ಕೆ ಹೇಳಿದ್ದು ಏನ್ ಹೋಗಿ ಬಾ ಮೀನ ನಡಿಮೆ ಬಂದ್ಬಿಟ್ಟೆ ನಡಿಮೆ. ಹಂಗೆ ಓದ್ತೈತೆ ಬಿಡಿ ಅಣ್ಣ ಜಾಗ ಅಲ್ಲ ನೋಡಿ ಒಂಚೂರು ಇಲ್ಲೆಲ್ಲ ಊರಾಗಿ ನಮ್ಮ ತಿರ್ಗಿಸ್ಲೇ ಹೋಗ್ಬಿಡ್ಲಾ? ತಿರ್ಸ್ಕೊಂಡು ಹೋಗಿಲ್ಲ ಅಂದ್ರೆ ಬಂದ್ಬಿಟ್ಟಿರಿ ಹತ್ರ ನಡಿಮೆ ಎಷ್ಟು ಹಿಂಗ ಹಿಂಗೆ ಹಿಂಗೆ ಹಂಗೆ ನಮ್ಮ ಮನೆ ಮುಂದೆ ಓದ್ತದೆ. ಇಲ್ಲ ಹಿಂಗ್ ಬಂದ್ಬಿಟ್ಟಿರಿ. ಅಯ್ಯೋ ನೋಡಿ ಬರೋಣ. ಇದು ಯಾರ್ದೆ ಮನೆ? ಓ ಅಣ್ಣಯ್ಯ, ಕಾರು ನಮ್ ಬರ್ತೈತೆ ಎದುರುಗ. ನೋಡಿಯಲ್ಲಮ್ಮ ಹಂಗೆ ಏನು ದೇವ್ರುಗಳೈತಮ್ಮ, ಎಲ್ಲ ತರ ಐತೆ. ಸಿಟಿ ಆಗೋಯ್ತೇಳಮ್ಮ ನಿಮ್ಮೂರು. ನಮ್ಮೂರ ನಾಳೆ ಕರ್ಕೊಂಡ್ ಬಂದ್ಬಿಟ್ಬಿಟ್ಟು ಹೋಗ್ತೀನಿ ಬರ್ರಿ. ನಾನು ಫೋನ್ ಸ್ವಿಚ್ ಆಫ್ ಏನಾದ್ರೂ ಮಾಡ್ಕೊಂಡು ಅವಳು ಹೇಳೋದು ಕರೆಕ್ಟ್. ನನ್ನ ಎಂಜಾಯ್ ಅಷ್ಟೇ. ನನ್ನ ದೇವಸ್ಥಾನಕ್ಕೆ ಗೊತ್ತಾಗ್ತೀನಿ. ಇನ್ನು ಅವಳೇನ್ ನಂಗೆ ಮಾಡಿ ಕಷ್ಟಿಲ್ಲ, ನಾನು ಅಲ್ಲಿ ತಿನ್ಬಿಡ್ತೀನಿ ದೇವಸ್ಥಾನಕ್ಕೆ. ಇನ್ನ ಯಾವಾಗ ಅಪರೂಪಕ್ಕೆ ಒಂದ್ಸತಿ ಮಾಡಿಕ್ತಾಳ, ಬರ್ತಾ ಇರ್ತೈತಿ ಖರ್ಚು. ಒಂದ್ ತಿಂಗಳು 2 ತಿಂಗಳು ಕುಡಿಕಣದ ಟ್ರಿಪ್ ಹೋಗ್ತಾ ಅವಾಗ ಏನಂತ ಹೇಳಿ ಗೊತ್ತಾ ನಿನ್ ಸೊಸೆ, ಯಾವಾಗ ಓಡಾಡ್ಕೊಂಡು ಯಾರೋ ನಕ್ಕೊಂಡು ಹೋಗ್ತಾರೆ. ಯಾಕಂತೆ ಯಾಕಂತೆ ಬ್ಯಾಚ್ ಲೇಡೀಸ್ ಅಲ್ಲ. ಫ್ರೆಂಡ್ಸ್ ನೋಡಿ ಎಷ್ಟೆಲ್ಲ ಕಾಮಿಡಿ ಮಾಡ್ತೀವಿ ಗೊತ್ತಾ, ಎಷ್ಟೊಂದು ಮಾತಾಡ್ತೀವೋ ನಾವಂತೂ. ಎಲ್ಲ ಕಾಮಿಡಿ ಮಾತಾಡೋರೆ, ಎಲ್ಲ ಕಾಮಿಡಿ ಒಬ್ಬರನ್ನೊಬ್ಬರು ಕಾಲು ಎಳ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಫುಲ್ ಡೇ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲರನ್ನೂ ಕರ್ಕೊಂಡು ಈಗ ನೋಡಿ ಈಶಾ ಟೆಂಪಲ್ ಕಡೆ ಹೊರಟಿದ್ದೀವಿ. ನೇನು ಹತ್ರ ಇದೆ. ಇನ್ನು ಬರುವಾಗ ನಮ್ಮ ಫ್ರೆಂಡ್ ಪದ್ಮ ಅವರ ಚಿಕ್ಕಮ್ಮನ ಮಗಳನ್ನ ಇಲ್ಲಿಂದ ಕೊಟ್ಟಿದ್ದೆ, ಚಿಂತಾಮಣಿಯಿಂದ. ಇಲ್ಲಿಂದ ಅವ್ರ ಮನೆ ಮುಂದೆನೇ ಬಂದಿದ್ದು. ಅಲ್ಲಿ ಹೋಗುವಾಗ ಇನ್ನು ಅವ್ರ ಮನೆಗೆ ಹೋಗಬೇಕು. ಅವ್ರ ಮನೆಗೆ ಹೋಗೋದು. ಈಗ ಈಶಾ ಟೆಂಪಲ್ಗೆ ಹೋಗಿ ನಮ್ಮ ಫ್ರೆಂಡ್ ಅವ್ರ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ಬರುವಾಗ ಅವರು ಚಿಕ್ಕಮ್ಮವ್ರ ಮನೆಗೆ ಹೋಗೋದು. ನಮಗಂತೂ ಇಷ್ಟು ಬೇಗ ಮುಗಿದ್ಬಿಡ್ತಾ ಈ ದಿನ ಅಂತ ಅನಿಸ್ತು ನಿಜವಾಗ್ಲೂ. ಅಷ್ಟೊಂದು ಜಾಲಿಯಾಗಿದ್ರಿ. ಸಿಗ್ತಾ ಇರ್ತೀವಿ, ಸಿಗಲ್ಲ ಅಂತಲ್ಲ, ಅಂದರೆ ಯಾವಾಗಲೂ ಸಿಗಲ್ಲ. ಇವಾಗ ಆಲ್ಮೋಸ್ಟ್ ತುಂಬ ದಿನವೇ ಆಯಿತು ಈ ಥರ ಎಲ್ಲರೂ ಮೀಟಾಗಿ.
ತುಂಬ ದಿನನೇ ಆಯಿತು ನೋಡಿ. ಈಶಾ ಟೆಂಪಲ್ ಹತ್ರ ನಮಗೆ ಎಷ್ಟೊಂದು ಹತ್ರ ಇದೆ ಗೊತ್ತಾ. ನಮ್ಮ ಅಮ್ಮಮ್ಮ ಅವ್ರ ಮನೆಯಿಂದ ಒಂದು 12-13 ಕಿಲೋಮೀಟ್ರ್, ಒಂದು 15-16 ಕಿಲೋಮೀಟ್ರ್ ಒಳಗಡೆನೇ ಇದೆ. ಆದರೆ ಅಮ್ಮ ಮನೆಗೆ ಎಷ್ಟೊಂದು ಸಾರಿ ಹೋಗಿದ್ದೀನಿ, ಚಿಕ್ಕಬಳ್ಳಾಪುರಕ್ಕೆ ಎಷ್ಟೊಂದು ಸಾರಿ ಹೋಗಿದ್ದೀನಿ. ಆದರೆ ಈಶಾ ಟೆಂಪಲ್ ಮಾತ್ರ ಹೋಗೇ ಇಲ್ಲ. ನಾನು ನೋಡಿಲ್ಲ ಈಶಾ ಟೆಂಪಲ್ ಅಂದರೆ ಎಲ್ಲರೂ ಆಶ್ಚರ್ಯಪಡ್ತಾರೆ. ಈಶಾ ಟೆಂಪಲ್ಗೆ ಹೋಗಿಲ್ವಾ, ಈಶಾ ಟೆಂಪಲ್ಗೆ ಹೋಗಿಲ್ವಾ ಅಂತ. ನನಗಂತೂ ದಾರಿನೇ ಕೊಟ್ಟಿಲ್ಲ ನೋಡಿ. ಎಲ್ಲರೂ ಫ್ರೆಂಡ್ಸ್ ಎಲ್ಲ ಒಂದು ಸಾರಿ ಅಂದ್ಕೊಂಡ್ವಿ ಹೋಗಬೇಕು ಅಂತ. ಆದರೆ ಒಂದು ಸ್ವಲ್ಪ ಜನ ಹೋದರು, ಒಂದು 3-4 ಜನ ಹೋಗಿದ್ರು. ನಾವೆಲ್ಲ ಹೋಗೋಕ್ಕೆ ಆಗಲಿಲ್ಲ ನೋಡಿ. ಇವತ್ತಿತ್ತು ಋಣ ನನಗೆ ಶಿವನ ಟೆಂಪಲ್ಗೆ, ಈಶಾ ಟೆಂಪಲ್ಗೆ ಹೋಗೋಕ್ಕೆ. ಇವತ್ತು ಫ್ರೆಂಡ್ಸ್ ಜೊತೆ ಹೋಗಬೇಕು ಅಂತ ಇತ್ತೇನೋ, ಅದಕ್ಕೆ ಇವತ್ತು ನೋಡಿ ಅಂದ್ಕೊಂಡೆ, ಇವತ್ತು ಬರ್ತಾಯಿದ್ದೀನಿ. ಅಂದ್ಕೊಂಡೇ ಇರಲಿಲ್ಲ ಈಶಾ ಟೆಂಪಲ್ಗೆ ಹೋಗೋದು ಅಂತ. ಅವಳು ನಮ್ಮ ಫ್ರೆಂಡು ಕೃಷ್ಣ ಸರಿ ಹೆಂಗೂ ಬಂದಿದ್ದೀರಲ್ವ ಹೋಗಿ ಬರೋಣ ಬನ್ನಿರಿ ಅಂತ ಕರ್ಕೊಂಡು ಹೋದ್ಲು ಅವಳೆ. ಹೆಂಗೋ ಈಶಾ ಟೆಂಪಲ್ಲು ದರ್ಶನ ಮಾಡಿಕೊಂಡು ಬಂದೆ. ನಾನು ಈಶಾ ಟೆಂಪಲ್ಗೆ ಹೋಗಬೇಕು ಅಂತ ಪ್ರಯತ್ನನೇ ಪಡಲಿಲ್ಲ, ಅದಕ್ಕೆ ಹೋಗಲಿಲ್ಲ ಅಷ್ಟೇ. ಯಾಕೋ ಸುಮ್ಮನಾಗ್ಬಿಟ್ಟೆ. ನೋಡಬೇಕು ಹೋಗಬೇಕು ಅಂತ ಅನಿಸ್ಲೇ ಇಲ್ಲ, ಹಂಗಾಗಿ ಸುಮ್ಮನಾಗಿದ್ದೆ. ಸಾರಿ ಇಲ್ಲಿ ಕೇಳಿಸ್ತಾ ಇಲ್ಲ. ನನಗೆ ಒಂದು ಅರ್ಧ ಗಂಟೆಗೆ ಬಿಟ್ಟು ಕಾಲ್ ಮಾಡ್ತೀರಾ? ಒನ್ನಪ್ಪವ್ರೆ, ನಾನು ಒಂದು ಅರ್ಧ ಗಂಟೆ ಬಿಟ್ಟು ಕಾಲ್ ಮಾಡ್ತೀನಿ. ನಾನು ಒಂದು ಸ್ವಲ್ಪ ಫ್ರೀ ಆಗಲಿಲ್ಲ. ಸುಮ್ಮನೆ ಮಾಡ್ಕೊಳ್ಳೋಣ ನೋಡಿ. ಇನ್ನು ಎಲ್ಲ ಫ್ರೆಂಡ್ಸ್ ಎಲ್ಲ ಯಾವಾಗ ಸಿಗ್ತಿರೋ ಏನೋ ಅಲ್ಲೇಂದರೆ ಕಾರಿಲಿ ಇದೆಲ್ಲ ಮಾಡ್ತಾಯಿದ್ವಿ. ಎಲ್ಲ ಹೋಗೋದು. ಇನ್ನು ಎಲ್ಲರೂ ಯಾವಾಗ ಬರ್ತಿರೋ, ಯಾವಾಗ ಸಿಗ್ತಿರೋ ಅಲ್ವಲ್ಲ? ಇಲ್ಲ, ಯಾವಾಗ ಸಿಗ್ತೀವಿ. ಮಾಡಿದ್ದ. ಹಾಂ, ಏನು ಸಾಂಬಾರು ಮಾಡಿ ಪದ್ಮ ದಪ್ಪನೇ ಆಗಿಲ್ಲ. ಮೇಂಟೈನ್ ಮಾಡ್ಕೊಂಡು ಅದಕ್ಕೆ ಅವನು ಸೊಪ್ಪು ಯಾವಾಗ ಸೊಪ್ಪು ಅಂತ ಮಾಡೋದು. ಹಾಂ, ಹೇಳ್ತೀನಿ ಬರೀ ಸೀಕ್ರೆಟ್ ಹೇಳಲ್ಲ. ಹೇಳಿದ್ರೆ ಎಲ್ಲರೂ ಕೇಳಿಸ್ಕೊಂಬಿಡ್ತಾರೆ ಸೀಕ್ರೆಟ್. ಅದೇ ಒಬ್ಬಳಿಗೆ ಫೋನ್ ಮಾಡಿ ಹೇಳ್ತೀನಿ ಬಾ ಅಂತ. ಹಂಗೆ ಮಾಡಿ. ನೋಡಮ್ಮ, ನೀವು ಹೋಗಿದ್ರೆ ಗೊಬ್ಬರ ಹಾಕಕ್ಕ ಹೋಗಿಲ್ಲ. ಬಿಸಿಲಿಗೆ ಬಂದಿರಲ್ಲ ಬಾಪದು ಚೆನ್ನಾಗಿ. ಬಿಸಿಲಿಗೆ ಒಂಥರ ಬಂದಿತ್ತು. ಓ ನೋಡು, ಎಷ್ಟು ಚೆನ್ನಾಗಿ ಮಾಡೋರ್ಲಿ. ನಾವು ಹೊಸ ವರ್ಷ ದಿನ ರೋಡ್ ಒಳಗೆ ನಿಂತ್ಕೊಂಡ್ಬಿಟ್ಟಿದ್ವಿ. ಹೊಸ ವರ್ಷ ದಿನ 2 ಅವರ್ ಟ್ರಾಫಿಕ್ ಜಾಮ್ ಆಗೋದು. ಎದ್ಲೇ ಇಲ್ಲ ಕಾರು. ಇದ್ದಿತ್ತಾಗೆ ಮೀನು ಹಸಿರು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲ ಚೆನ್ನಾಗಿ ನಾನು ಬಂದಿದ್ದೆ. ಡಾರ್ಕ್ ಕಲರ್ ಅಂತ ಏನಿಲ್ಲ, ಬಾಟ್ರಿ ನೋಡಿದ್ವಿ ಗೋಲ್ಡ್ ಕಲರ್ ಬಾಟ್ರಿ. ಅಲ್ಲಿ ನೋಡಿ. ಇದು ಕಾರ್ ಇಲ್ಲಿವರೆಗೂ ಬಂದೈತೆ. ಅರ್ಥ ಇವತ್ತು ನೋಡಿ ಬರ್ತಾರಂದ್ರೆ ಇದಕ್ಕೆ ಎಷ್ಟಂತ. ನಾನು ಸೋಮವಾರ ಬಿಸ್ಲಾಗ ಚೆನ್ನಾಗಿ ಬರಲ್ಲ. ಬಿಸ್ಲಾಗ ಚೆನ್ನಾಗಿ ಬರಲ್ಲ. ಮ್ಯಾಚಿಂಗ್ ನೋಡಿ. ಈಶಾ ಟೆಂಪಲೆಲ್ಲ ನೋಡಿಕೊಂಡು ಅಲ್ಲಿ ದರ್ಶನ ಮಾಡಿಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡು ಮತ್ತೆ ನೋಡ್ರಿ ನಮ್ಮ ಫ್ರೆಂಡವ್ರ ಮನೆಗೆ ಬಂದ್ವಿ. ಇವಳೇ ನನ್ನ ಫ್ರೆಂಡ್ ಕಲ್ಪನಾ. ನಮ್ಮೂರೇ ಇವಳು. ನಮ್ಮಮ್ಮ ಮನೆ, ಇವರಮ್ಮ ಮನೆ. ನಂದು ಇವಳದು ಒಂದೇ ಊರೇ. ಇನ್ನಿವ್ರದ್ದೆಲ್ಲ ಬೇರೆ ಬೇರೆ ಊರು, ಪಕ್ಕ ಊರುಗಳು. ಇಲ್ಲಿಗೆ ಬರೋಷ್ಟರಲ್ಲಿ 3 ಗಂಟೆನೇ ಆಗಿತ್ತು. ಅವಳು ಫೋನ್ ಮಾಡ್ತಾನೆ ಇದ್ಲು, ಇನ್ನೂ ಬರಲಿಲ್ವೇನ್ರೆ ಅಂತ ಫೋನ್ ಮಾಡ್ತಾನೆ ಇದ್ಲು. ಬಂದು ಊಟ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಅವಳಂತೂ ತುಂಬ ಬ್ಯುಸಿ ಇದ್ಲು. ಬರೋರ್ನೆಲ್ಲ ಮಾತಾಡಿಸ್ಬೇಕಲ್ವ, ಹಂಗೆ
ಮಾತಾಡೆ ಮಾತಾಡ ನೋಡಿ ಮಾತಾಡೆ ಹೇಗೆ ಮಾತಾಡೆ ಮಾತಾಡೆ ಕೊಡು 2 ಕೆಂತ ಅಲ್ಲ ಐತೆ ಜನ್ಮ ಜನ್ಮಗಳಿಂದ ಊಟ ಎಲ್ಲ ಮಾಡಿಕೊಂಡು ಅಲ್ಲಿ ಒಂದು 1/2 ಅವರ್ ಮೇಲೇ ಇದ್ವಿ, ಮಾತಾಡಿಕೊಂಡು ಹಾಗೆ ಅಲ್ಲೊಂದೆರಡು ಪಿಕ್ ತೊಗೊಂಡು ಮತ್ತೆ ಹೊರಟ್ವಿ. ಇನ್ನು ಇವ್ರನ್ನೆಲ್ಲ ಒಬ್ಬೊಬ್ಬರನ್ನೇ ಅವ್ರ ಮನೆ ಹತ್ರನೇ ಬಿಡಬೇಕು, ಹಾಗಾಗಿ ನೋಡಿ ಬಂದ್ವಿ. ಹಾಗೆ ಪದ್ಮ ಅವ್ರ ಚಿಕ್ಕಮ್ಮ ಅವರ ಮನೆ ಹತ್ರನ ಹೋಗಿದ್ವಿ. ಚಿಕ್ಕಮ್ಮ ಅವ್ರ ಮನೆ ಅಲ್ಲ, ಚಿಕ್ಕಮ್ಮ ಅವರ ಮಗಳನ್ನ ಕೊಟ್ಟಿರೋ ಮನೆ ಹತ್ರ ಅವ್ರ ತಂಗಿ ಪದ್ಮ ಅವ್ರ ಚಿಕ್ಕಮ್ಮ ತಂಗಿಯವ್ರ ಮನೆಗೆ ಹೋಗಿ ಅಲ್ಲೆಲ್ಲ ಕಾಫಿ ಕೊಡ್ಕೊಂಡು ಬಂದ್ವಿ. ಅದೇನು ವಿಡಿಯೋ ಮಾಡಲಿಲ್ಲ, ಎಲ್ಲರನ್ನೂ ಅವ್ರವ್ರ ಮನೆಗಳಿಗೆ ಸಂಜೆನೇ ಆಗ್ಬಿಡ್ತು ಅಂತ ಹೇಳ್ಬೋದು. ಹೊಟ್ಟೆ ಎಲ್ಲ ಒಂಥರ ಇದು ಈ ಮೈನ್ ರೋಡಲ್ಲಿ ಇದ್ರೆ ಸೈಡ್ ಕೇಳೆ ನಾನು ಕೊಡ್ಸೆ ಅಲ್ಲೇ ಕೊಡೋದಲ್ಲ ಅಲ್ಲ ಬಾಡಿಗೆಗೆ ಖಾಲಿ ಜಾಗದಲ್ಲಿ ಬಾಡಿಗೆಗೆ ಇಸ್ಕೊಂತೀನಿ. ಇಷ್ಟೊಂದು ನಾನೇ ಬಿಲ್ಡಿಂಗ್ ಕಟ್ಕೊಂತೀನಿ, ಇಷ್ಟು ವರ್ಷ ಅಂತ ಇದ್ಬಿಟ್ಟು ಬಾಡಿಗೆ ಬಿಲ್ಡಿಂಗ್ ಸಮೇತ ಬಿಟ್ಬಿಟ್ಟು ಹೋಗ್ತೀನಿ. ಆ ಥರ ಕೇಳ್ತೀಯಾ? ಕೇಳ್ತೀನಿ, ವಿಚಾರಿಸ್ತೀನಿ ಬಿಡೆ. ಯಾರ್ದು ಕೈ ಬರೀ ಕೈ ಮಾತ್ರ ವಿಚಾರಿಸ್ತೀನಿ ಬಿಡೆ, ಇವ್ರಿಗೆ ಗೊತ್ತಿತ್ತು. ವಿಚಾರಿಸ್ಬಿಟ್ಟು ಕನ್ಫರ್ಮ್ ಮಾಡ್ತೀಯಾ? ಈ ಮೇನ್ ರೋಡಲ್ಲಿ ದ್ರಾಕ್ಷಿ ಬೇಕಾ ಸೊಬಗೆ? ಬೇಡಪ್ಪ ಬರ್ರೆ ಮುಂದೆ ಯಾರನ್ನ ಹೋಗಿ ಮುಂದಕ್ಕೆ ಹೋಗಿ ಮಮತಾ ಬಾರೆ ಇದೆ ಅಣ್ಣ ಚೆನ್ನಾಗಿದ್ದೀರಾ? ಅಣ್ಣ ಆರಾಮಣ್ಣ? ಜ್ಞಾಪಕ ಇರ್ಲಿ ಅಂತ ಸೂಪರ್ ಬಂದಿದ್ದೀವಿ ಬಿಡಿ. ಮಾತಾಡಿ ಅಂತೆ ಬಾ, ಇನ್ನೊಂದ್ಸಲ ಬರ್ರಿ ಅಂತ ನೋಡಿ. ವಾಲೆಗಳು ಚೆನ್ನಾಗವೆ ಅಲ್ವಾ? ಹೌದಾ? ಎಷ್ಟು ಗ್ರಾಮ್ ಐತೆ? 6 ಗ್ರಾಮ್. ಏನ್ ಹೆಸರು? ಕೃತಿಕಾ. ಹೋಗ್ಲಿ ಬಿಡ್ರೆ ಏನ ಗೊತ್ತಿಲ್ಲ. ಕಾಫಿ ಆಯ್ತಣ್ಣ? ಕುಡಿಬೋದು ಬರ್ರಿ. ಬೇಡ ಬರ್ಲೇ ಅಂತ ಬರ್ತೀವಿ ಬಿಡಿ. ಸರಿ ಬಾಯ್ ಮಾ. ಬರೋಣ ಬೈ, ಇನ್ನೊಂದ್ಸ ಬರ್ತೀವಿ ಬಿಡು. ರೆಡಿ ಆಗಿ ಫೋನ್ ಮಾಡ್ತೀನಿ, ಹೋಗೋಣ. ಏಯ್ ಆಷಾಢ ಶ್ರಾವಣ ಎಲ್ಲ ಮುಗಿಲಿ ಹೋಗೋಣ. ಬರ್ಲಾ? ಬರಲೇ ಮಮತ? ಬಾಯ್ ಮಮತ. ಬಾಯ್. ಸ್ಟ್ರೈಟ್ ನಡಿಯಮ್ಮ, ಒಂದೇ ರೋಡೇ ನಡಿಯಮ್ಮ. ರೈಟಾ? ಎಲ್ಲಿ ಗೊತ್ತೈತಿ ಇದು? ಇದು ಮೇನ್ ರೋಡ್ ಗೊತ್ತದ ಅವತಿಗೋ ಅಲ್ಲ, ಅದೇ ಸಾಯಿಬಾಬಾ ಟೆಂಪಲ್ ಅಲ್ಲ ಅವತಿ ಗೊತ್ತೈತಲ್ಲ, ಇನ್ನು ಮುಂದೆ ಅಲ್ಲ ಸಾಯಿಬಾಬಾ ಟೆಂಪಲ್. ಇಳ್ದ್ಬಿಟ್ಟು ಹೋಗ್ತಾ ಇದ್ರಿ ಎಲ್ಲರನ್ನೂ ಡ್ರಾಪ್ ಮಾಡಿದ್ದಾಯ್ತು. ಈಗ ಸೌಭಾಗ್ಯ, ಮಮತಾ, ಪದ್ಮ ಎಲ್ಲಾರನ್ನೂ ಡ್ರಾಪ್ ಮಾಡಿದ್ದಾಯ್ತು. ಈಗ ನನ್ನನ್ನು ಬಿಡೋದಕ್ಕೆ ಬರ್ತಿದ್ದಾರೆ. ಸೌಭಾಗ್ಯ ಮನೆಗೆ ಹೋಗ್ಲಿಲ್ಲ, ಸೌಭಾಗ್ಯ ಮನೆಗೆ ಮಾತ್ರ ಹೋಗಿ ಕಾಫಿ ಕುಡ್ಕೊಂಡು ಅವಳು ಸೊಪ್ಪೆಲ್ಲ ಕೊಟ್ಲು. ಸೊಪ್ಪು, ಪಪ್ಪಾಯ ಮತ್ತು ಹಲಸಿನ ಹಣ್ಣೆಲ್ಲ ಕೊಯ್ದುಬಿಟ್ಟು ಅವರೆಲ್ಲ ಪ್ಯಾಕ್ ಮಾಡಿ ಮಡಗಿದ್ರು. ಹಲಸಿನ ಹಣ್ಣು ನಾನು ಹೋಗೋದು ಗೊತ್ತಿಲ್ವಂತೆ, ಹಂಗಾಗಿ ಇನ್ನೊಬ್ಳು ಮಮತಾಗಿ ಅಂತ ಮಡಗಿದ್ರು. ನಾನು ಮನೆಗೆ ಹಲಸಿನ ಹಣ್ಣು ಮರ ಇರೋದು ಅವ್ರಿಗೆ ಗೊತ್ತಿದೆ, ಹಂಗಾಗಿ ನೀನು ಬರ್ತೀಯ ಅಂತ ಅನ್ಕೊಂಡಿಲ್ಲ ಅಂತ. ಸರಿ ಮಮತದು ಅವ್ರದೆಲ್ಲ ಕೃಷ್ಣವೇಣಿನೇ ತೊಗೊಂಡು ಬಂದು ಅಮ್ಮ ಎಲ್ಲ ಕೊಟ್ಟಲು. ಕಾಫಿ ಕುಡ್ಕೊಂಡು ಅವ್ರ ಮನೆಯಲ್ಲೂ ಒಂದು 1/2 ಅವರ್ ಇದ್ವಿ ಮಾತಾಡಿಕೊಂಡು. ಆಮೇಲೆ ನನ್ನನ್ನು ಬಿಡೋದಕ್ಕೆ ಬರ್ತಿದ್ದಾಳೆ ನೋಡ್ರಿ. ಆಲ್ರೆಡಿ 8 ಗಂಟೆ ಆಗಿದೆ, ಈಗ ಬರ್ತಾ ಇದ್ದೀವಿ. ಎಲ್ಲಪ್ಪ ಅಂದರೆ ದೇವನಹಳ್ಳಿ ಬಿಟ್ಟು ಮುಂದೆ ಬರ್ತಾ ಇದ್ದೀವಿ. ನಮ್ಮ ಮನೆ ಹತ್ರ ಬರೋಷ್ಟರಲ್ಲಿ 8:15 ಆಗಿತ್ತು ಅಂತ ಹೇಳ್ಬೋದು. ನೋಡಿ ಇಬ್ಬರೇ ಬರ್ತಾ ಇದ್ದೀವಿ. ಮತ್ತು ನಮ್ಮ ಮನೆಗೆ ಬಂದಿದ್ದು ನಾನೇನು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ.
ಹಾಗೆ ಮಾತಾಡಿಕೊಂಡು ಸ್ವಲ್ಪ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡಿಕೊಂಡು ಬಂದ್ವಿ. ನಮ್ಮ ಮನೆಗೆ ಬಂದು ಒಂದು ಹಾಫ್ ಆನ್ ಅವರ್ ಇದ್ಲು, ಕಾಫಿ ಮಾಡಿಕೊಟ್ಟೆ, ಊಟ ಮಾಡಿ ಅಂದರೆ ಅವಳು ಊಟ ಮಾಡ್ಕೊಂಡು ಹೋಗು ಅಂತಂದರೆ ಅವಳು ಇಲ್ಲ ಮಕ್ಕಳೆಲ್ಲ ಇರ್ತಾರಲ್ವ ಅಂತ ಹಾಗೆ ಹೋದ್ಲು. ನಮ್ಮ ಫ್ರೆಂಡ್ಸ್ ಎಲ್ಲ ಮನೆ ಕಟ್ಸ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ನಾನು ಪದ್ಮ ಇಬ್ಬರೇ ಬ್ಯಾಲೆನ್ಸ್ ಇರೋದು. ಯಾಕೋ ನಮಗೆ ಟೈಮೇ ಒಂದ್ಗುಡ್ತಾ ಇಲ್ಲ ಮನೆ ಕಟ್ಸ್ಕೊಳ್ಳೋದಕ್ಕೆ. ಎಲ್ಲರೂ ಪ್ಲೇಸ್ ಮಾಡ್ತಾರೆ, ನೀವು ಬೇಗ ಕಟ್ಕೊಂಬಿಡ್ರಿ ಅಂತ. ಮಮತಾ ಅವ್ರ ಮನೆ, ಸೌಭಾಗ್ಯ ಅವ್ರ ಮನೆ ಎಲ್ಲ ನೋಡಿದ್ರಲ್ಲ, ಕಲ್ಪನಾ ಅವ್ರ ಮನೆ ಎಲ್ಲ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಮನೆಗೆ ಕಟ್ಸ್ಕೊಂಡಿದ್ದಾರೆ. ನಮ್ಗೆ ಯಾವ ಟೈಮ್ ಬರುತ್ತೋ ಗೊತ್ತಿಲ್ಲ. ಹೀಗೆ ಯಾರೆಲ್ಲ ಓಲ್ಡ್ ಫ್ರೆಂಡ್ಸ್ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.